ಫ್ರೆಂಡ್ಸ್ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಬ್ರೋಕರ್ ಎಷ್ಟು ಚಾರ್ಜ್ ಮಾಡ್ತಾರೆ ಅಥವಾ ಒಂದು ಶೇರನ್ನು ಖರೀದಿಸಬೇಕಾದ್ರೆ ಎಷ್ಟೆಲ್ಲ ಚಾರ್ಜ್ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಯಾವುದಾದ್ರೂ ನೀವು ಬ್ರೋಕರ್ ಹತ್ರ ಅಕೌಂಟ್ ಓಪನ್ ಮಾಡಿದ್ರೆ ಅಥವಾ ಓಪನ್ ಮಾಡುವಂಥ ಒಂದು ಪ್ಲ್ಯಾನ್ ಇದ್ದರೆ ನೀವೇನು ಮಾಡಿ ಅಂತಂದರೆ ಆ ಬ್ರೋಕರ್ ಹೆಸರನ್ನು ಹಾಕಿ ಅವರ ಒಂದು ಬ್ರೋಕರೇಜ್ ಕ್ಯಾಲ್ಕುಲೇಟರ್ ಅಂತ ಹಾಕಿ. ಈಗ ನೀವು ಯಾವುದಾದ್ರು ಗ್ರೋನಲ್ಲಿ ಅಕೌಂಟ್ ಓಪನ್ ಮಾಡ್ತೀನಿ ಅಂತಂದರೆ ನೀವೇನು ಮಾಡಬೇಕು, ಗ್ರೋ ಬ್ರೋಕರೇಜ್ ಕ್ಯಾಲ್ಕುಲೇಟರ್ ಅಂತ ಟೈಪ್ ಮಾಡಿ. ಈ ಥರ ಟೈಪ್ ಮಾಡಿದಾಗ ಏನಾಗುತ್ತೆ, ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ ಬರುತ್ತೆ. ಕೆಲವೊಂದು ಬ್ರೋಕರ್ಗಳಿಗೆ ಆ ಥರ ಬರ್ತಾ ಇಲ್ಲ, ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಅವ್ರು ಕೊಡ್ತಾ ಇಲ್ಲ. ಕಾರಣ ಏನು ಅಂತಂದರೆ ಅವರು ಒಂದು 7-8 ಪ್ಲ್ಯಾನ್ಗಳನ್ನ ಇಟ್ಕೊಬಿಟ್ಟಿದ್ದಾರೆ, ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಅಂತ. ಅಂದರೆ ಡೈಲಿ ಇಂಟ್ರಾಡೇ ಮಾಡೋರಿಗೊಂದು ಅಥವಾ ಇನ್ವೆಸ್ಟಿಂಗ್ ಮಾಡೋರಿಗೊಂದು, ಬರೀ ಮ್ಯೂಚುವಲ್ ಫಂಡ್ ಮಾಡೋರಿಗೊಂದು, ಆ ಥರ ಎಲ್ಲ ಪ್ಲ್ಯಾನ್ ಎಲ್ಲ ಇತ್ತು ಕೆಲವ್ರದ್ದು. ಬಟ್ ಕಾಮನ್ ಆಗಿ ನಾವು ಡಿಸ್ಕೌಂಟ್ ಬ್ರೋಕರ್ಗೆ ಬಂದಾಗ, ಗ್ರೋ ಝೆರೋದೆಲ್ಲ ಬಂದಾಗ ಒಂದೇ ಥರ ಇದೆ. ಇಲ್ಲಿ ಈಕ್ವಿಟಿ ಡೆಲಿವರಿ ಅಂತಿದೆ, ಈಕ್ವಿಟಿ ಇಂಟ್ರಾಡೇ ಅಂತಿದೆ, F&O ಅಂತಿದೆ. ನೋಡಿ, ಈಕ್ವಿಟಿ ಡೆಲಿವರಿ ಅಂತಂದರೆ ಇವತ್ತು ತೊಗೊಂಡು ನಾವು ಯಾವತ್ತು ಬೇಕಾದ್ರೂ ಮಾರ್ಬೋದು. ಇವತ್ತು ತೊಗೊಂಡು ಇವತ್ತೂ ಮಾರ್ಬೋದು, ನಾಳೆನೂ ಮಾರ್ಬೋದು, ಅಥವಾ ಇನ್ನೊಂದು 5-6 ವರ್ಷ ಬಿಟ್ಕೊಂಡು ಬೇಕಾದ್ರೆ ನಾವು ಮಾರ್ಬೋದು ಡೆಲಿವರಿ ಅಂತಂದರೆ. ಇಂಟ್ರಾಡೇ ಅಂತಂದಾಗ, ಈಕ್ವಿಟಿ ಇಂಟ್ರಾಡೇ ಅಂತಂದಾಗ ಇದು ನಾವು ಮಾರ್ಜಿನಲ್ಲಿ ತೊಗೋಬೋದು. ಅಂದರೆ ಒಂದು 100 ರೂಪಾಯಿ ಶೇರ್ಗೆ ಬರೀ ಒಂದು 20 ರೂಪಾಯಿ ಇದ್ದರೆ ಸಾಕಾಗುತ್ತೆ. ಜೊತೆಗೆ ನಾವು ಬ್ರೋಕರ್ಗೆ ಒಂದು ಪ್ರಾಮಿಸ್ ಮಾಡಿರ್ತೀವಿ, ಸಂಜೆ ಒಳಗಡೆ ಮಾರ್ತೀವಿ ಅಂತ. ಒಂದು ವೇಳೆ ನಾವು ಮಾರಿಲ್ಲ ಅಂತಂದರೆ ಬ್ರೋಕರ್ ಏನು ಮಾಡ್ತಾರೆ, ಆಟೋ ಸ್ಕ್ವೇರ್ ಆಫ್ ಮಾಡ್ತಾರೆ. 3 ಗಂಟೆ 20 ನಿಮಿಷಕ್ಕೆ ಅವರೇ ಸೆಲ್ ಮಾಡ್ತಾರೆ. ಅಥವಾ ನೀವು ಮೊದಲೇ ಸೆಲ್ ಮಾಡಿದರೆ ಅವ್ರು ಏನು ಮಾಡ್ತಾರೆ, 3 ಗಂಟೆ 20 ನಿಮಿಷಕ್ಕೆ ಬೈ ಮಾಡ್ತಾರೆ. ಒಟ್ಟಿನಲ್ಲಿ ಆ ಒಂದು ಟ್ರೇಡನ್ನು ಅವರು ಆಟೋಮೆಟಿಕ್ಕಾಗಿ ಕ್ಲೋಸ್ ಮಾಡ್ತಾರೆ. F&O ಅಂತಂದರೆ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್. ಅದರಲ್ಲಿ ನಾವು ಆಪ್ಷನ್ ತೊಗೋಬೋದು ಮತ್ತು ಫ್ಯೂಚರ್ ತೊಗೋಬೋದು, ಯಾವ್ದು ಬೇಕಾದ್ರೂ ಮಾಡ್ಬೋದು. ನೀವೇನಾದರೂ ಆ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಆದರೆ ನೀವು ಇಲ್ಲಿ ಬಂದು ಚೆಕ್ ಮಾಡ್ಬೋದು. ಬೈ ಪ್ರೈಸ್, ಸೆಲ್ ಪ್ರೈಸ್ ಜೊತೆಗೆ ಕ್ವಾಂಟಿಟಿನ ಹಾಕ್ಬೋದು. ನಾವೇನು ಮಾಡ್ತೀವಿ ಅಂತಂದರೆ ನಮ್ಮ ಒಂದು ವೀಕ್ಷಕರಿಗಾಗಿ ಡೆಲಿವರಿ ಮತ್ತು ಇಂಟ್ರಾಡೇನ ನೋಡ್ತೀವಿ. ಈಗ 100 ರೂಪಾಯಿನಲ್ಲಿ ಇಲ್ಲಿ NSEನಲ್ಲಿ ಅಥವಾ BSE ಅಂತ ಕೊಟ್ಟಿದ್ದಾರೆ. ನಾನು ಸಾಮಾನ್ಯವಾಗಿ NSE ಯೂಸ್ ಮಾಡ್ತೀನಿ. ನೀವು ಅಷ್ಟೇ NSE ಯೂಸ್ ಮಾಡಿ. ಕಾರಣ ಏನು ಅಂತಂದರೆ ಒಂದು ಡಿಜಿಟಲ್ ಎಕ್ಸ್ಚೇಂಜ್ ಸರ್ವಿಸನ್ನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು NSE. ಜೊತೆಗೆ ನೀವು BSEಲಿ ನೋಡೋಕೆ ಹೋದರೆ ತುಂಬ ಈ ಪೇಪರ್ ಕಂಪನಿಗಳಂತೀವಲ್ಲ, ಅಂದರೆ ಜಸ್ಟು ಒಂದು ಆಫೀಸ್ ಮಾತ್ರ ಇರುತ್ತೆ. ಅವ್ರದ್ದು ನಿಜವಾಗ್ಲೂ ಏನು ಟ್ರೇಡ್ ನಡೀತಾ ಇದೆ ಅನ್ನೋದೆಲ್ಲ ಇರೋದೇ ಇಲ್ಲ. ಅಂದರೆ ಬರೀ 20 ಪೈಸೆ 30 ಪೈಸೆ, 1 ರೂಪಾಯಿ 2 ರೂಪಾಯಿನೆಲ್ಲ ಟ್ರೇಡ್ ಆಗುವಂಥ ಹಲವಾರು ಕಂಪನಿಗಳು BSEನಲ್ಲಿದೆ. NSEನಲ್ಲಿ ಇಲ್ಲ ಅಂತಲ್ಲ, ಆದರೂ ಸಹ NSEನಲ್ಲಿ ತುಂಬ ಕಡಿಮೆ. ಅದರಿಂದ ಏನು ಮಾಡಿ ಅಂತಂದರೆ ಹೊಸಬ್ರು NSE ಪ್ರಿಫರ್ ಮಾಡಿ. ಇಲ್ಲೇನು ಮಾಡ್ತೀನಿ, ನಾನು 100 ಕ್ವಾಂಟಿಟಿಯನ್ನು ತೊಗೊಳ್ತೀನಿ. ಬೈಯಿಂಗ್ ಪ್ರೈಸ್ ನೋಡೋದಾದರೆ ನಾನು 100 ರೂಪಾಯಿಗೆ ಮಾತ್ರ ಬೈ ಮಾಡ್ತೀನಿ. ಸೆಲ್ಲಿಂಗ್ ಪ್ರೈಸ್ 101 ರೂಪಾಯಿಗೆ ಮಾಡ್ತೀನಿ. ಈಗ ನೋಡಿ, 100 ರೂಪಾಯಿಗೆ ಬೈ ಮಾಡ್ತೀನಿ, 101 ರೂಪಾಯಿಗೆ ಸೆಲ್ ಮಾಡ್ತೀನಿ. ಕ್ವಾಂಟಿಟಿ ನೋಡೋದಾದರೆ 100. ಒಟ್ಟಿನಲ್ಲಿ ನಮ್ಮ ಪ್ರಾಫಿಟ್ ಎಷ್ಟಿದೆ ಅಂತಂದರೆ ಒಂದು 100 ರೂಪಾಯಿ ಪ್ರಾಫಿಟ್ನಲ್ಲಿ ಇದ್ದೀವಿ ಸದ್ಯಕ್ಕೆ. ಇಲ್ಲಿ ಕಾಣ್ತಾ ಇದೆಯಲ್ವಾ, ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡೋದಾದರೆ 100 ರೂಪಾಯಿ ಇದೆ. ಟೋಟಲ್ ಟರ್ನ್ ಓವರ್ ನೋಡೋದಾದರೆ 20,100. ಹೇಗಾಯಿತು ಅಂತ ನೋಡೋದಾದರೆ ನೋಡಿ, 100 × 100 ಅಂತಂದಾಗ 10,000 ಆಗುತ್ತೆ. 100 × 101 ಅಂತಂದಾಗ 10,100 ಆಗುತ್ತೆ. ಎರಡನ್ನೂ ಆ್ಯಡ್ ಮಾಡಿದಾಗ ಏನಾಗುತ್ತೆ, 20,100 ಬರುತ್ತೆ ಟೋಟಲ್ ಟರ್ನ್ ಓವರ್. ಇದರಲ್ಲಿ ಇವರ ಚಾರ್ಜ್ ನೋಡೋದಾದರೆ 34 ರೂಪಾಯಿ 15 ಪೈಸೆನ ಚಾರ್ಜ್ ಮಾಡ್ತಾರೆ ಡೆಲಿವರಿನಲ್ಲಿ. ಇದರಲ್ಲಿ ಗ್ರೋ ಚಾರ್ಜಸ್ ನೋಡೋದಾದರೆ 10 ರೂಪಾಯಿ ಬ್ರೋಕರೇಜ್ಗೆ ಹೋಗುತ್ತೆ. ಅದಲ್ಲದೆ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಚಾರ್ಜಸ್, ಅಂದರೆ ಒಂದು ಶೇರು ಒಬ್ಬರಿಂದ ಇನ್ನೊಬ್ಬರಿಗೆ ಹೋಗಬೇಕು ಅಂತಂದರೆ ಅದಕ್ಕೆ 20 ರೂಪಾಯಿ ಚಾರ್ಜ್ ಮಾಡ್ತಾರೆ. ಎಕ್ಸ್ಚೇಂಜ್ ಸರ್ವಿಸ್ ಅಂದರೆ ಎಕ್ಸ್ಚೇಂಜ್ NSEಗೆ ಇವ್ರು ಕೊಡಬೇಕಾಗಿರೋದು 60 ಪೈಸೆ ಕೊಡ್ತಾರೆ. ಸೆವಿ ಕೊಡಬೇಕಾಗಿರೋದು 2 ಪೈಸೆನ ಕೊಡ್ತಾರೆ. ಇದರಲ್ಲಿ GST ಗೌರ್ಮೆಂಟ್ ಕೊಡಬೇಕಾಗಿರೋದು 1 ರೂಪಾಯಿ 93 ಪೈಸೆನ ಕೊಡ್ತಾರೆ. ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟಿಗೆ ಸ್ಟ್ಯಾಂಪ್ ಡ್ಯೂಟಿ ಕೊಡಬೇಕು, ಅದು 1 ರೂಪಾಯಿ 50 ಪೈಸೆ ಇದೆ. ಈ ಸ್ಟ್ಯಾಂಪ್ ಡ್ಯೂಟಿ ಅನ್ನೋದು ಒಂದೊಂದು ಸ್ಟೇಟ್ಗೂ ಬೇರೆ ಬೇರೆ ಇರ್ತವೆ ಕೆಲವೊಂದು ಟೈಮಲ್ಲಿ. ಈಗ ಇದೆಯೇ ಇಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಿಮಗೆ ಕೈಗೆ ಬರೋದು ನೋಡೋದಾದರೆ 65 ರೂಪಾಯಿ 85 ಪೈಸೆ ಬರುತ್ತೆ ಎಲ್ಲ ಚಾರ್ಜಸ್ ಹೋಗಿ. ಅದೇ ಇಂಟ್ರಾಡೇ ಆಗೋದಾದರೆ ಇಲ್ಲಿ ನೋಡಿ, ನಿಮಗೆ 84 ರೂಪಾಯಿ ನಿಮ್ಮ ಕೈಗೆ ಬರುತ್ತೆ. ಕಾರಣ ಏನು ಅಂತಂದರೆ ಈ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಚಾರ್ಜಸ್ ಅಂತ ಇರುತ್ತಲ್ವ, STT, ಇದು ತುಂಬ ಕಡಿಮೆ ಇದೆ ನೋಡಿ, 3 ರೂಪಾಯಿ ಇದೆ. ಅದು 20 ರೂಪಾಯಿ ಇತ್ತು ಆಗ. ಸ್ಟ್ಯಾಂಪ್ ಡ್ಯೂಟಿ ಕಡಿಮೆ ಇದೆ, GST ಸೇಮ್ ಇದೆ, ಗ್ರೋ ಚಾರ್ಜಸ್ 10 ರೂಪಾಯಿ ಇದೆ. ಅದೇ ಡೆಲಿವರಿಗೆ ಹೋದರೆ ಸೇಮ್ ಇದೆ. ಇವರು ಎರಡಕ್ಕೂ ಬ್ರೋಕರೇಜ್ ಚಾರ್ಜಸನ್ನು ಹಾಕ್ತಾರೆ. ಒಟ್ಟಲ್ಲಿ 84 ರೂಪಾಯಿ ಬರುತ್ತೆ. ಅದೇ ನೀವು ಜೆರೋದ ಚೆಕ್ ಮಾಡ್ತೀನಿ ಅಂತಂದರೆ ನೀವೇನು ಮಾಡಬೇಕು, ಜೆರೋದ ಬ್ರೋಕರೇಜ್ ಕ್ಯಾಲ್ಕುಲೇಟರ್ ಅಂತ ಹಾಕಿ ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ ಬಂದಾಗ ಓಪನ್ ಮಾಡಿ. ಇವ್ರದ್ದು ನೋಡಿ, ಈಕ್ವಿಟೀಸ್ ಇಲ್ಲಿ ಕೊಟ್ಟಿದ್ದಾರೆ, ಕರೆನ್ಸಿ ಕೊಟ್ಟಿದ್ದಾರೆ, ಕಮಾಡಿಟೀಸ್ ಕೊಟ್ಟಿದ್ದಾರೆ.
ಈಕ್ವಿಟಿನಲ್ಲಿ ಎಫ್ ಆ್ಯಂಡ್ ಓ ಈ ಕಡೆ ಇದೆ, ಫ್ಯೂಚರ್ಸ್ ಮತ್ತು ಆಪ್ಷನ್ಸ್ ಇಲ್ಲಿದೆ. ನೀವೇನು ಮಾಡಿ, ಇಂಟ್ರಾಡೇ ಮತ್ತು ಡೆಲಿವರಿಯನ್ನು ಚೆಕ್ ಮಾಡಿ. ಬೈಯಿಂಗ್ ವ್ಯಾಲ್ಯೂ 100, ಸೆಲ್ಲಿಂಗ್ ವ್ಯಾಲ್ಯೂ 101, ಕ್ವಾಂಟಿಟಿ 100. ನೋಡಿ, ಇವರು ಬ್ರೋಕರೇಜ್ 6 ರೂಪಾಯಿ ಮಾತ್ರ ಚಾರ್ಜ್ ಮಾಡ್ತಾರೆ. ಆದ್ದರಿಂದ ನಿಮಗೆ ಬೇರೆ ಎಲ್ಲ ಚಾರ್ಜಸ್ ಹೋಗಿ ಕೊನೆಗೆ ಕೈಗೆ ಸಿಗೋದು 89 ರೂಪಾಯಿ ಕೈಗೆ ಬರುತ್ತೆ, ಯಾವುದು ಇಂಟ್ರಾಡೇ ಮಾಡುವಾಗ. ಅದೇ ಡೆಲಿವರಿ ಅಂತ ಬಂದಾಗ 100, 101, 100 ಅಂತ ಕೊಟ್ಟಾಗ ನಿಮಗೆ 61 ರೂಪಾಯಿ ಬರುತ್ತೆ. ಅವ್ರದ್ದು ಇನ್ನೂ ಕಡಿಮೆ ಬರುತ್ತೆ. ಸೊ ಸುಮಾರು ಟಾಪ್ 10ರಲ್ಲಿರುವಂತಹ ಬ್ರೋಕರ್ನೆಲ್ಲ ತಗೊಂಡು ಕೆಲವೊಂದು ಡೇಟಾ ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಸಿಕ್ಕಿತ್ತು. ಇನ್ನೂ ಕೆಲವು ಬ್ರೋಕರ್ಗಳನ್ನು ಕಂಪೇರ್ ಮಾಡುವಂಥ ಕೆಲವೊಂದು ವೆಬ್ಸೈಟ್ಗಳಲ್ಲಿ ಈ ಡೇಟಾ ಸಿಕ್ಕಿತ್ತು. ಇದನ್ನು ತೊಗೊಂಡಿದ್ದೀನಿ. ಇದರಲ್ಲಿ ಕೆಲವೊಂದು ಬದಲಾವಣೆಗಳಿದ್ದೇ ಇರುತ್ತೆ, ನೀವು ಅದನ್ನು ಒಂದು ಸಲ ನೋಡ್ಕೊಳ್ಳಿ. ಇನ್ನೊಂದೇನು ಅಂತಂದರೆ, ಒಂದು ಬ್ರೋಕರ್ ಹತ್ರ ನಾವು ಅಕೌಂಟ್ ಓಪನ್ ಮಾಡ್ತೀವಿ ಅಂತಂದರೆ ಅವ್ರೇನು ಮಾಡ್ತಾರೆ, ಮೊದಲನೇದಾಗಿ ಅಕೌಂಟ್ ಓಪನಿಂಗ್ ಫೀಸನ್ನು ಕೆಲವರು ತೊಗೊಳ್ತಾರೆ, ಕೆಲವರು ಇರಲ್ಲ. ಅದನ್ನು ಒಂದು ಸಲ ನೋಡ್ಕೊಳ್ಳಿ. ಜೊತೆಗೆ ನೀವು ಅಕೌಂಟ್ ಓಪನ್ ಮಾಡಿದ್ಮೇಲೂ ಸಹ ಅಕೌಂಟ್ ಮೇಂಟೆನೆನ್ಸ್ ಚಾರ್ಜ್ ಅಥವಾ ಆ್ಯನ್ಯುವಲ್ ಮೇಂಟೆನೆನ್ಸ್ ಚಾರ್ಜ್ ಅಂತ ಹೇಳಿ ನಿಮ್ಮ ಡಿಮ್ಯಾಟ್ ಅಕೌಂಟನ್ನು ಮೇಂಟೈನ್ ಮಾಡೋದಕ್ಕೆ ಏನು ಮಾಡ್ತಾರೆ, ವರ್ಷಕ್ಕೆ ಇಷ್ಟು ಅಂತ ಹೇಳಿ ಚಾರ್ಜ್ ಮಾಡ್ತಾರೆ. ಅದರಲ್ಲಿ ನೋಡೋದಾದರೆ ಗ್ರೋ 0 ಇದೆ, ಅಬ್ಸ್ಟಾಕ್ಸು 0 ಇದೆ, ಪೇಟಿಎಮ್ ಮನಿ 0 ಇದೆ. ಉಳಿದಂತೆ ಎಲ್ಲರೂ ಸಹ ಚಾರ್ಜ್ ಮಾಡ್ತಾರೆ. ಆ್ಯಂಜಲ್ ಒನ್ 240 ಮಾಡಿದ್ರೆ, ಸರೋದಾ 300, ICICI ಡೈರೆಕ್ಟ್ 300, ಕೋಟಕ್ 600, HDFC 750, ಮೋತಿಲಾಲ್ ಓಸ್ವಾಲ್ 200 ಮತ್ತು SBI ಸೆಕ್ಯೂರಿಟೀಸ್ 350 ಇದೆ. ನೀವೊಂದು ಸಲ ಓಪನ್ ಮಾಡುವಾಗ ನಿಮ್ಮ ಅಕೌಂಟ್ ನೀವೇನಾದ್ರು ಮಾಡೋವಂಥ ಪ್ಲ್ಯಾನ್ ಇದ್ದರೆ ನೀವು ಅದನ್ನು ಫಸ್ಟ್ ಒಂದು ಸಲ ಕನ್ಫರ್ಮ್ ಮಾಡ್ಕೊಳ್ಳಿ. ಅದಲ್ಲದೆ ಇಲ್ಲಿ ನೋಡಿ, ಇಂಟ್ರಾಡೇ ಮಾಡುವಾಗ 100 ರೂಪಾಯಿಗೆ ತೊಗೊಂಡು 100 ರೂಪಾಯಿಗೆ ಸೆಲ್ ಮಾಡಿ 100 ಕ್ವಾಂಟಿಟಿನಲ್ಲಿ ಏನಾದರೂ ಮಾಡಿದ್ರೆ ಎಷ್ಟು ಪ್ರಾಫಿಟ್ ಬರುತ್ತೆ ಅಂತ ಇಲ್ಲಿ ತೊಗೊಂಡಿದ್ದೀನಿ. ಗ್ರೋ ಆದರೆ 84 ಬರುತ್ತೆ, ಜೆರೋದಾ ಆದರೆ 89 ಬರುತ್ತೆ. ಇದರಲ್ಲಿ ನೋಡಿ 96 ಬರ್ತಾಯಿದೆ ಕೋಟಕ್ ಸೆಕ್ಯೂರಿಟೀಸ್ನಲ್ಲಿ. 100 ರೂಪಾಯಿಗೆ ನೀವೇನಾದರೂ ಟ್ರಾನ್ಸಾಕ್ಷನ್ ಮಾಡಿದ್ರೆ 96 ರೂಪಾಯಿ ನಿಮ್ಮ ಅಕೌಂಟಿಗೆ ಬರುತ್ತಂತೆ. ಈ ಡೇಟಾ ನೀವು ಒಂದು ಸಲ ಕನ್ಫರ್ಮ್ ಮಾಡ್ಕೊಳ್ಳಿ, ಇದೇ ಫೈನಲ್ ಅಲ್ಲ. ಜೊತೆಗೆ HDFC ಮೋತಿಲಾಲ್ ಓಸ್ವಾಲ್ ಆದರೆ 91 ರೂಪಾಯಿ ಬರುತ್ತೆ. ಅದೇ ಪೇಟಿಎಮ್ ಮನಿ ನೋಡಿ 49 ರೂಪಾಯಿ ಮಾತ್ರ ಬರುತ್ತೆ. SBI ಸೆಕ್ಯೂರಿಟೀಸ್ 54 ರೂಪಾಯಿ ಮಾತ್ರ ಬರುತ್ತೆ. ನಾನು ನೋಡಿದಂಥ ವೆಬ್ಸೈಟಲ್ಲಿ ಈ ಥರ ಡೇಟಾ ಇತ್ತು. ಬೇಕಾದ್ರೆ ನೀವು ಒಂದು ಸಲ ಕನ್ಫರ್ಮ್ ಮಾಡ್ಕೊಳ್ಳಿ ಇದೇ ಇದೆಯಾ ಅಂತ, ಯಾಕಂದರೆ ಇಷ್ಟೊಂದು ಕಡಿಮೆ ಇರೋದಕ್ಕೆ ಚಾನ್ಸಸ್ ಕಡಿಮೆ ಇದೆ. ಡೆಲಿವರಿ ತೊಗೊಂಡ್ರೆ ಅಂತಂದರೆ ನೀವೇನಾದ್ರು ಇನ್ವೆಸ್ಟಿಂಗ್ ಮಾಡಿದ್ರೆ, ನೀವು ಪರ್ಸ್ನಲ್ ಟ್ರೇಡಿಂಗ್ ಅಥವಾ ಒಂದು ಶಾರ್ಟ್ ಟರ್ಮ್ ಟ್ರೇಡಿಂಗ್ ಅಥವಾ ಲಾಂಗ್ ಟರ್ಮ್ ಟ್ರೇಡಿಂಗ್ ಒಂದು ಸಲ ತೊಗೊಂಡು ನಾನು ಇನ್ನೊಂದು 20 ವರ್ಷ 30 ವರ್ಷ ಆಗಿ ಬಿಟ್ಬಿಡ್ತೀನಿ ಅಂತಂದರೆ ಅದನ್ನು ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಇದರಲ್ಲಿ ನಿಮಗೆ ಜಾಸ್ತಿ ಅಂತಂದರೆ 65 ಇದೆ. 65 ಯಾವುದು ಅಂತಂದರೆ ಗ್ರೋನವರು 65 ರೂಪಾಯಿ ಕೊಡ್ತಾರೆ, ಜೆರೋದಾ 61 ಕೊಡ್ತಾರೆ, ಏಂಜಲ್ ಒನ್ 54 ಇದೆ ಕೇವಲ. ಇದನ್ನು ನೋಡಿ, ಅಬ್ಸ್ಟಾಕ್ಸ್ ಬರೀ 8 ರೂಪಾಯಿ ಕೊಡ್ತಾರೆ. ಯಾಕಂತಂದರೆ ಉಳಿದಂತೆ 92 ರೂಪಾಯಿ ಅವರು ಚಾರ್ಜಾಗಿ ತೊಗೊಳ್ತಾರೆ. ಕ್ವಾಂಟಿಟಿ ಜಾಸ್ತಿ ಆದಷ್ಟು ಒಂದು ವೇಳೆ ಬ್ರೋಕರೇಜ್ ಅನ್ನೋದು ಜಾಸ್ತಿ ಒಂದು 40 ರೂಪಾಯಿಗಿಂತ ಜಾಸ್ತಿ ಹೋದರೆ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ನಾನು ಹೇಳ್ತಾ ಇರೋದು ಒಬ್ಬ ಸಾಮಾನ್ಯ ವ್ಯಕ್ತಿ, ಕಡಿಮೆ ಕ್ವಾಂಟಿಟಿನಲ್ಲಿ ಟ್ರೇಡ್ ಮಾಡುವಂಥ ಒಬ್ಬ ವ್ಯಕ್ತಿ, ಮತ್ತು ತಿಂಗಳು ಅವನೇನಾದರೂ ಇನ್ವೆಸ್ಟಿಂಗ್ ಮಾಡ್ತಾ ಹೋದರೆ ಒಂದು ಇಷ್ಟಕ್ಕೆ ಮಾಡ್ತಾನೆ, ಒಂದು 10,000ಕ್ಕೆ ಮಾಡ್ಬೋದು. ಇದು 10,000ಕ್ಕೆ ತಗೊಳ್ಳೋವಂಥ ಒಂದು ಡೇಟಾ. ಇದರಲ್ಲಿ ನೋಡೋದಾದರೆ ICICI ಡೈರೆಕ್ಟ್ನಲ್ಲಿ ನಿಮ್ಮಿಂದ ಇನ್ನೂ ಒಂದು 50 ರೂಪಾಯಿ ಹೋಗ್ಬಿಡುತ್ತೆ. ಜೊತೆಗೆ HDFC ಸೆಕ್ಯೂರಿಟೀಸ್ನಲ್ಲಿ -22 ಇದೆ, SBIನಲ್ಲೂ ಸಹ -40 ಇದೆ. ಜಾಸ್ತಿ ಕೊಡೋದು ಯಾರು ಅಂತ ನೋಡೋದಾದರೆ ಗ್ರೋ ಕೊಡ್ತಾ ಇದ್ದಾರೆ, ಜೆರೋದಾ 61 ಕೊಡ್ತಾ ಇದ್ದಾರೆ. ಈ ವಿಷಯದಲ್ಲಿ ಇದು ಎರಡೂ ಬೆಟರ್ ಆಗುತ್ತೆ. ಇಂಟ್ರಾಡೇ ಬಂದಾಗಲೂ ಸಹ 84, 89 ಅಂತಿದೆ. ಇಲ್ಲಿ 89 ಕೊಟ್ಟರು ಸಹ ಇವ್ರು ಏನು ಮಾಡ್ತಾರೆ, ಆ್ಯನ್ಯುವಲ್ ಮೇಂಟೆನೆನ್ಸ್ ಚಾರ್ಜ್ ಅಂತೇಳಿ 300 ಇದು ಮಾಡ್ತಾರೆ. ನೀವೊಂದು 30 ವರ್ಷ ಇಟ್ಕೊಂಡಿದ್ರೆ ಅಕೌಂಟನ್ನು 30 × 300 ಅಂತ ಹಾಕಿದ್ರೆ ಎಷ್ಟಾಗುತ್ತೆ, ನೋಡಿ 9,000 ನೀವು ಅಕೌಂಟ್ ಮೇಂಟೆನೆನ್ಸ್ಗೆ ಕೊಡಬೇಕಾಗುತ್ತೆ. ಯಾವುದ್ರಲ್ಲಿ, ಜೆರೋದಾದಲ್ಲಿ. ಅದೇ ಇಲ್ಲಿ ಅದಿರಲ್ಲ. ಆದರೆ ಏನಾಗುತ್ತೆ ಅಂತಂದರೆ ನೀವು ಡೆಲಿವರಿನಲ್ಲೂ ಪರವಾಗಿಲ್ವಲ್ಲ, ಆಗ AMCನೇ ಇಲ್ಲ, ಜಾಸ್ತಿ ಅಮೌಂಟೇ ಕೊಡ್ತಾರೆ. ನಾನು ಯಾವ ಥರ ಯೂಸ್ ಮಾಡ್ತಾಯಿದ್ದೀನಿ ಅಂತಂದರೆ, ಗ್ರೋನ ನಾನು ಇನ್ವೆಸ್ಟಿಂಗೋಸ್ಕರ ಯೂಸ್ ಮಾಡ್ತಾಯಿದ್ದೀನಿ, ಟ್ರೇಡಿಂಗೋಸ್ಕರ ಜೆರೋದಾ ಯೂಸ್ ಮಾಡ್ತಾಯಿದ್ದೀನಿ. ಇದಲ್ಲದೆ ಇದರಲ್ಲಿ ಯಾವುದ್ರಲ್ಲೂ ಅಕೌಂಟ್ ಇಲ್ಲ, ಪೇಟಿಎಮ್ ಮನಿ ಒಂದು ಸಲ ಚೆಕ್ ಮಾಡಿ, ಯಾಕಂದರೆ ಅದು ಹೊಸದಾಗಿ ಬಂತು, ಚಾರ್ಜಸ್ ಇಷ್ಟೊಂದು ಇರಲ್ಲ, ಕಡಿಮೆ ಇರ್ಬೋದು ಅಂದ್ಕೊಳ್ತೀನಿ. ಕೆಲವೊಂದು ವೆಬ್ಸೈಟ್ಗಳಿಂದ ತೊಗೊಂಡಂತಹ ಮಾಹಿತಿ ಇದು 100% ಪಕ್ಕಣ ಅಂತ ಸರಿಯಾಗಿ ಗೊತ್ತಿಲ್ಲ. ನಾನು ಕೆಲವೊಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಸಿಕ್ತು, ಇನ್ನು ಕೆಲವು ಬೇರೆ ವೆಬ್ಸೈಟಲ್ಲಿ ತೊಗೊಂಡಿದ್ದೀನಿ. ನೀವು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಹಾಗೂ ನಾನು ಈ ಬ್ರೋಕರ್ಗಳ ಜೊತೆ ಯಾವುದೇ ಒಂದು ವೈಯಕ್ತಿಕ ಸಂಬಂಧಗಳನ್ನು ಹೊಂದಿಲ್ಲ
ಮತ್ತು ಇವ್ರನ್ನ ನಾನು ರೆಕಮೆಂಡೇಷನ್ ಸಹ ಮಾಡ್ತಾಯಿಲ್ಲ. ನಿಮಗೆ ಯಾವ ಬ್ರೋಕರ್ ಬೇಕೋ ಅದನ್ನು ಓಪನ್ ಮಾಡ್ಕೊಳ್ಳಿ. ನಾನು ಇಲ್ಲಿವರೆಗೆ ಯಾವುದೇ ಒಂದು ಬ್ರೋಕರ್ ಅಕೌಂಟ್ ಓಪನ್ ಮಾಡಿ ಅಂತ ಹೇಳಿ ಯಾವುದೇ ಲಿಂಕ್ ಕೊಟ್ಟಿಲ್ಲ, ಕೊಡೋದು ಇಲ್ಲ. ಅದರಿಂದ ಇದು ನಿಮ್ಮ ಓನ್ ರಿಸ್ಕ್ ಆಗಿರುತ್ತೆ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ನಿಮ್ಮ ಸಲಹೆ ಸೂಚನೆಗಳನ್ನು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಥ್ಯಾಂಕ್ ಯು ಫ್ರೆಂಡ್ಸ್.